ಬೆಂಗಳೂರಿನ 25 ಸ್ಟಾರ್ ಹೋಟೆಲ್ಗಳ ಮೇಲೆ ನಿನ್ನೆ ದಾಳಿ ನಡೆಸಿದ್ದ ಆಹಾರ ಸುರಕ್ಷತಾ ಇಲಾಖೆ ಅಧಿಕಾರಿಗಳು ಇವತ್ತು ಕೂಡ ದಾಳಿ ಮುಂದುವರೆಸಿದ್ರು. ಇಂದು ಕೆಎಫ್ಸಿ, ಮೆಕ್ಡೊನಾಲ್ಡ್ ಮೇಲೂ ದಾಳಿ ನಡೆಸಿದ್ರು. ಇದರ ನಡುವೆ ದಾಳಿ ವೇಳೆ ಹೋಟೆಲ್ನಲ್ಲಿ ಸಿಕ್ಕಿದ್ದೇನು ಅನ್ನೋ ಡೀಟೇಲ್ಸ್ ಇಲ್ಲಿದೆ ನೋಡಿ. ಒಂದು ಹೋಟೆಲ್ನಲ್ಲಿ ಕೊಳೆತ ಈರುಳ್ಳಿ, ಮತ್ತೊಂದರಲ್ಲಿ ಕೊಳೆತ ಮಾಂಸ, ಇನ್ನೊಂದು ಹೋಟೆಲ್ನಲ್ಲಿ ಅವಧಿ ಮೀರಿದ ಹಾಲು, ಆಹಾರ ಪದಾರ್ಥ ಇವೆಲ್ಲ ಕಂಡಿದ್ದು ಬೆಂಗಳೂರಿನ ಸ್ಟಾರ್ ಹೋಟೆಲ್ಗಳಲ್ಲಿ. ಲಲಿತ್ ಅಶೋಕ್, ಶಾಂಗ್ರಿಲಾ, ಏಟ್ರಿಯಾ, ತಾಜ್ ಅಂತ ಬೆಂಗಳೂರಿನ ಹಲವು ಸ್ಟಾರ್ ಹೋಟೆಲ್ಗಳ ಮೇಲೆ ನೆನ್ನೆ ದಾಳಿ ಮಾಡಿದ್ದ ಆಹಾರ ಸುರಕ್ಷತೆ ಇಲಾಖೆ ದಾಳಿ ವೇಳೆ ಕಂಡಿದ್ದೇನೋ ಅನ್ನೋ ಇಂಚಿಂಚು ಮಾಹಿತಿಯನ್ನ ಬಹಿರಂಗಪಡಿಸಿದೆ. ಸ್ಟಾರ್ ಹೋಟೆಲ್ಗಳಲ್ಲಿ ಸಿಕ್ತು ಕೊಳೆತ ಮಾಂಸ. ತಾರಾ ಹೋಟೆಲ್ಗಳಲ್ಲಿ ಅವಧಿ ಮೀರಿದ ಆಹಾರ. ರಸ್ತೆ ಬದಿ ಹೋಟೆಲ್ಗಳಲ್ಲಿ ತಿನ್ನಬಾರದು, ಅಲ್ಲಿ ಸ್ವಚ್ಛತೆ ಪಾಲನೆ ಆಗೋದಿಲ್ಲ ಅಂತ ಎಲ್ಲರೂ ಹೇಳ್ತಾರೆ. ಹೀಗಾಗಿ ದೊಡ್ಡವರು ದೊಡ್ಡ ಹೋಟೆಲ್ಗಳನ್ನೇ ಹುಡುಕೊಂಡು ಹೋಗ್ತಾರೆ. ವಿಷಯ ಏನು ಅಂದ್ರೆ, ಸ್ಟಾರ್ ಹೋಟೆಲ್ನ ಬಂಡವಾಳ ಕೂಡ ಈಗ ಬಯಲಾಗಿದೆ. ಆರೋಗ್ಯ ಸಚಿವರ ಸೂಚನೆ ಮೇರೆಗೆ ಆಹಾರ ಸುರಕ್ಷತಾ ಇಲಾಖೆ ನೆನೆ ಬೆಂಗಳೂರಿನ 25 ಹೋಟೆಲ್ಗಳ ಮೇಲೆ ದಾಳಿ ಮಾಡಿತು. 3 ಸ್ಟಾರ್, 5 ಸ್ಟಾರ್, 7 ಸ್ಟಾರ್ ಅಂತ ಐಷಾರಾಮಿ ಹೋಟೆಲ್ಗಳ ಕಿಚನ್ ಪರಿಶೀಲಿಸಿತು. ನೆನೆ ತಡರಾತ್ರಿವರೆಗೂ ಈ ಪರಿಶೀಲನೆಯಾಗಿದ್ದು, ನೆನೆ ಯಾವ ಹೋಟೆಲ್ನಲ್ಲಿ ಏನ್ ಸಿಕ್ತು ಅನ್ನೋದನ್ನೇ ತೋರಿಸ್ತೀವಿ ನೋಡಿ. ದಿ ಲಲಿತ್ ಅಶೋಕ್ ಹೋಟೆಲ್ನಲ್ಲಿ 76 ಕೆಜಿ ಮಾಂಸ, 200 ಕೆಜಿ ತರಕಾರಿ ವಶಪಡಿಸಿಕೊಳ್ಳಲಾಗಿದ್ದು, 32 ಲೀಟರ್ ಅವಧಿ ಮೀರಿದ ಹಾಲನ್ನ ನಾಶಪಡಿಸಲಾಗಿದೆ. ಶಾಂಗ್ರಿಲಾ ಹೋಟೆಲ್ನಲ್ಲಿ 15 ಕೆಜಿ ಮಾಂಸ ವಶಪಡಿಸಿಕೊಳ್ಳಲಾಗಿದೆ. ಇನ್ನು 4 ಸೀಸನ್ ಹೋಟೆಲ್ನಲ್ಲಿ 19 ಕೆಜಿ ಮಾಂಸ ಜಪ್ತಿ ಮಾಡಲಾಗಿದೆ. ವೈಟ್ ಫೀಲ್ಡ್ನಲ್ಲಿರೋ ತಾಜ್ ವಿವಾಂತ ಮೇಲೂ ದಾಳಿಯಾಗಿತ್ತು. ಅಲ್ಲೂ 3 ಕೆಜಿ ಅವಧಿ ಮೀರಿದ ಬೇಕರಿ ಉತ್ಪನ್ನ ವಶಪಡಿಸಿಕೊಳ್ಳಲಾಗಿದೆ. ಇನ್ನು ಯಶವಂತಪುರದ ತಾಜ್ ಹೋಟೆಲ್ನಲ್ಲಿ 72 ಕೆಜಿ ಮಾಂಸ ಮತ್ತು ಸಾಲ್ಮಾನ್ ಮೀನು ಸೀಸ್ ಮಾಡಲಾಗಿದೆ. ಏಟ್ರಿಯಾ ಹೋಟೆಲ್ನಲ್ಲಿ 105 ಕೆಜಿ ಅವಧಿ ಮೀರಿದ ಆಹಾರ ಪದಾರ್ಥ, 50 ಕೆಜಿ ಕೋಳಿ ಮಾಂಸ, 25 ಕೆಜಿ ಬೇರೆ ಮಾಂಸ, 23 ಕೆಜಿ ಮೀನು ಹಾಗೂ 7 ಕೆಜಿ ತರಕಾರಿ ವಶಕ್ಕೆ ಪಡೆಯಲಾಗಿದೆ. ಅನ್ಸೇಫ್ ಅಂತ ರಿಪೋರ್ಟ್ ಬಂದ್ರೆ ಕೇಸ್. ನೆನೆ 25 ಹೋಟೆಲ್ಗಳ ಮೇಲೆ ದಾಳಿಯಾಗಿದ್ದು, 36 ಆಹಾರ ಪದಾರ್ಥಗಳನ್ನ ವಶಕ್ಕೆ ಪಡೆಯಲಾಗಿತ್ತು. ಅದೇ ಆಹಾರ ಪದಾರ್ಥಗಳನ್ನ ಲ್ಯಾಬ್ಗೆ ರವಾನಿಸಲಾಗಿದೆ. ಲ್ಯಾಬ್ನಲ್ಲಿ ಅನ್ಸೇಫ್ ಅಂತ ವರದಿ ಬಂದ್ರೆ ಕೇಸ್ ದಾಖಲಿಸ್ತೀವಿ ಅಂತ ಆಹಾರ ಸುರಕ್ಷತಾ ಇಲಾಖೆ ಆಯುಕ್ತರು ಹೇಳ್ತಿದ್ದಾರೆ. ನಿನ್ನೆ ಸುಮಾರು 25 ಹೋಟ್ಲು ನಾವು ತಪಾಸಣೆ ಮಾಡಿದಾಗ ಒಂದು 35 ಸ್ಯಾಂಪಲ್ ತೆಗೆದಿದ್ದೀವಿ. ಈ 35 ಸ್ಯಾಂಪಲ್ನ ಅನಾಲಿಸಿಸ್ ಕಳಿಸಿದ್ದೀವಿ. ಇದರೇನಾರು ಅನ್ಸೇಫ್ ಅಂತ ಅಂದರೆ ನಾವು ಕೇಸ್ ಹಾಕಿ, ಕ್ರಿಮಿನಲ್ ಕೇಸ್ ಹಾಕಿ ಪ್ರಾಸಿಕ್ಯೂಷನ್ಗೆ JMFC ಕೋರ್ಟ್ಗೆ ಹಾಕ್ತೀವಿ. ಇನ್ನು ಮಿಕ್ಕಿದ್ದು ಕ್ಲೀನಿನೆಸ್ ಇರಲಿಲ್ಲ, ತರಕಾರಿ ಮತ್ತು ಇದೆಲ್ಲ ಕೊಳೆತ ಸ್ಥಿತಿಯಲ್ಲಿ ಇರೋದ್ರಿಂದ ಈಗಾಗಲೇ ನೋಟಿಸ್ ಕೊಟ್ಟಿದ್ದೀವಿ. ಅವ್ರು ಬಂದು ರಿಪ್ಲೈ ಕೊಡೋದಕ್ಕೆ ಅವ್ರಿಗೆ ಅವಕಾಶ ಕೊಟ್ಟಿದ್ದೀವಿ. ಅವರು ರಿಪ್ಲೈ ನೋಡ್ಕೊಂಡು ಅವ್ರಿಗೆ ನೆಕ್ಸ್ಟ್ ಏನು ಕ್ರಮ ತಗೋಬೇಕೋ ಕ್ರಮ ಮಾಡ್ತೀವಿ. ಇಂದು ಮೆಕ್ಡೊನಾಲ್ಡ್, KFC ಮೇಲೆ ದಾಳಿ. ನೆನೆ ಸ್ಟಾರ್ ಹೋಟೆಲ್ಗಳಿಗೆ ಬಿಸಿ ಮುಟ್ಟಿಸಿದ್ದ ಆಹಾರ ಸುರಕ್ಷತಾ ಇಲಾಖೆ ಇಂದು ಯುವ ಜನತೆಯ ಹಾಟ್ ಫೇವರೆಟ್ ಆಗಿರೋ KFC, ಮೆಕ್ಡೊನಾಲ್ಡ್ ಮೇಲೆ ದಾಳಿ ಮಾಡಿತು. 30 ಕಡೆಗಳಲ್ಲಿ ಪರಿಶೀಲನೆಯಾಗಿತ್ತು. ಬ್ರಿಗೇಡ್ ರಸ್ತೆಯ KFCಗೆ ಮೊದಲು ಭೇಟಿ ನೀಡಿದ ತಂಡ ಕಿಚನ್ನಲ್ಲಿ ಸ್ವಚ್ಛತೆಯ ಪರಿಶೀಲನೆ ಮಾಡಿದ್ರು. ಈ ವೇಳೆ ಸಾಸ್ಗಳ ಮೇಲೆ ಲೇಬಲ್ ಇಲ್ಲದೆ ಇರೋದು ಕಂಡು ಸಿಬ್ಬಂದಿಗೆ ತರಾಟೆಗೆ ತಗೊಂಡ್ರು. ಬ್ರಿಗೇಡ್ ರಸ್ತೆಯಲ್ಲಿರುವಂತಹ KFC ಆಗಿರ್ಬೋದು, ಮೆಕ್ಡೊನಾಲ್ಡ್ಸ್ ಮೇಲೂ ಕೂಡ ಅಧಿಕಾರಿಗಳು ದಾಳಿ ಮಾಡುವಂಥ ಸದ್ಯಕ್ಕೆ ಆಹಾರ ಇಲಾಖೆ ಅಧಿಕಾರಿಗಳು ಬ್ರಿಗೇಡ್ ರಸ್ತೆಯಲ್ಲಿರುವಂತಹ ಮೆಕ್ಡೊನಾಲ್ಡ್ ಮಳಿಗೆಯ ಮೇಲೆ ದಾಳಿಯನ್ನು ಮಾಡಿ ಸಾಕಷ್ಟು ಪ್ರಮಾಣದಲ್ಲಿ ಮಾನದಂಡಗಳ ಫಾಲೋ ಆಗ್ತಾ ಇದ್ದಾನೆ ಇಲ್ವಾ, ಯಾವೆಲ್ಲ ವಿಚಾರಗಳ ಸಂಬಂಧಪಟ್ಟ ಹಾಗೆ ಆಹಾರ ಸೇಫ್ಟಿಯ ಲಕ್ಷಣಗಳಾಗಿರ್ಬೋದು, ಪ್ರಮುಖವಾಗಿ ಇಲ್ಲಿ ಕಾಪಾಡ್ಕೊಳ್ಬೇಕಾಗಿರುವಂತಹ ಮಾನದಂಡಗಳನ್ನು ಫಾಲೋ ಮಾಡಿಲ್ಲ ಅನ್ನುವಂಥ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಧಿಕಾರಿಗಳು ನಿರಂತರವಾಗಿ ದಾಳಿಯನ್ನು ಕೂಡ ಮಾಡ್ತಾ ಇದ್ದಾರೆ. ಮೆಕ್ಡೊನಾಲ್ಡ್ಗೂ ಭೇಟಿ ನೀಡಿದ ತಂಡ ಸ್ವೀಟ್ ಕಾರ್ನ್, ಬಟರ್, ಬನ್ಸ್ಗಳ ಜೊತೆಗೆ ಫ್ರೈಗಳು ಹಾಗೂ ಕರಿದ ತಿಂಡಿಗಳಿಗೆ ಬಳಕೆ ಮಾಡೋ ಎಣ್ಣೆಯನ್ನು ಕೂಡ ಸ್ಯಾಂಪಲ್ ಪಡೆದು ಪ್ರಯೋಗಾಲಯಕ್ಕೆ ಕಳಿಸಿದ್ರು. ಇವತ್ತು KFC ಮತ್ತು ಮ್ಯಾಕ್ಡೊನಾಲ್ಡ್, ಬರ್ಗರ್ ಕಿಂಗ್ ಈ ಥರ ಜಂಕ್ ಫುಡ್ ಅಂತ ಏನು ಹೇಳ್ತೀವಿ ಅದ್ರ ಮೇಲೆ ತಪಾಸಣೆ ಮಾಡಿ ಇವರಿಗೆ ಬನ್ ಎಲ್ಲಿಂದ ಬರುತ್ತೆ, ಚಿಕನ್ ಎಲ್ಲಿಂದ ಬರುತ್ತೆ ಮತ್ತು ಯಾವ ರೀತಿ ಮೇಂಟೈನ್ ಮಾಡ್ತಾರೆ ಅನ್ನೋದು ಇವತ್ತು ತಪಾಸಣೆ ಮಾಡ್ತಾ ಇದ್ದೀವಿ. ಆಹಾರ ಗುಣಮಟ್ಟದ ಬಗ್ಗೆ ಪರಿಶೀಲನೆ ಆಗ್ತಿರೋದಕ್ಕೆ ಗ್ರಾಹಕರು ಕೂಡ ಮೆಚ್ಚುಗೆ ವ್ಯಕ್ತಪಡಿಸಿದ್ದಾರೆ. ಅಂದರೆ ರೀಡ್ ಮಾಡ್ತಿರೋದ್ರಿಂದ ಫುಡ್ ಹೆಲ್ದಿ ಇದೆಯಾ ಇಲ್ವಾ ಅಂತೆಲ್ಲ ನಮ್ಗೆ ಗೊತ್ತಾಗುತ್ತೆ. ತುಂಬ ಹೆಲ್ಪ್ಫುಲ್. ಜನಸಾಮಾನ್ಯ ಪಬ್ಲಿಕ್ ಯಾರು ಹೋಗಿ ನೋಡಲ್ಲ ಒಳಗಡೆ. ಹೌದು, ಯಾರು ಹೋಗಿ ನೋಡಲ್ಲ.
ನಮಗೂ ಗೊತ್ತಾಗಲ್ಲ ಅಲ್ಲಿ ಏನು ಯೂಸ್ ಮಾಡ್ತಾರೆ, ಹೆಂಗೆ ಊಟ ಹೆಂಗೆ ಕೊಡ್ತಿದ್ದಾರೆ ನಮಗೆ ಅಂತೆಲ್ಲ. ಎಸ್ಪೆಷಲಿ ತುಂಬ ಕಾಲೇಜ್ ಸ್ಟೂಡೆಂಟ್ಸ್ ಹೋಗ್ತಾರೆ, ಸೊ ನಾವು ಅಷ್ಟು ಕೇರ್ ಕೂಡ ಮಾಡಲ್ಲ, ಬರೀ ಹೋಗಿ ಆರ್ಡರ್ ಮಾಡಿ ತಿನ್ನೋದು ನೋಡ್ತೀವಿ. ಸೊ ಈ ಫುಡ್ ರೇಟಿಂಗ್ ಎಲ್ಲ ಆಗ್ತಿರೋದು ನಿಜವಾಗಿ ತುಂಬ ಒಳ್ಳೆಯದು. ನೆನೆ ಕೊಳತ ಮಾಂಸ, ತರಕಾರಿ, ಅವಧಿ ಮೀರಿದ ಹಾಲು ಪತ್ತೆಯಾದ್ರೆ ಇಂದು ಸೋಯಾ ಸಾಸ್, ಅವಧಿ ಮೀರಿದ ಮೊಸರು, ಅವಧಿ ಮೀರಿದ ಪಾನೀಯ ಕಂಡು ಬಂದಿದ್ದು ಎಲ್ಲವನ್ನೂ ಖಾಸಗಿ ಲ್ಯಾಬ್ಗೆ ರವಾನಿಸಲಾಗಿದೆ. ಲ್ಯಾಬ್ ರಿಪೋರ್ಟ್ ಬಳಿಕವೇ ಸ್ಟಾರ್ ಹೋಟೆಲ್ಗಳ ವಿರುದ್ಧ ಇಲಾಖೆ ಕ್ರಮ ಕೈಗೊಳ್ಳಲಿದೆ. ವಿನಯ್ ಕುಮಾರ್ ಕಾಶ್ಯಪ್ಪನವರ್, TV9 ಬೆಂಗಳೂರು.